ಭಾರತ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಶಿಕ್ಷಣ ಕ್ಷೇತ್ರದ ಸುವರ್ಣ ಯುಗದ ಆರಂಭಕ್ಕೆ ಇದು ನಾಂದಿ ಹಾಡುತ್ತೆ. ನಳಂದಾ ಯೂನಿವರ್ಸಿಟಿಯ ಕ್ಯಾಂಪಸ್ ಒಟ್ಟಾರೆ 100 ಎಕರೆ ವಿಸ್ತೀರ್ಣದ್ದಾಗಿದೆ. ಕನ್ಸ್ಟ್ರಕ್ಷನ್ ಆಗಿರುವಂತದ್ದು 2 ಶಾಸ್ತ್ರಗಳ ಆಧಾರದ ಮೇಲೆ. ನಳಂದಾ ವಿಶ್ವವಿದ್ಯಾನಿಲಯದ ಮೇಲೆ ಆಕ್ರಮಣಕಾರರ ಕಣ್ಣು ಬಿದ್ದಿತ್ತು. ವಿಶ್ವವಿದ್ಯಾನಿಲಯ ಧ್ವಂಸವಾಗಿ ಹೋಯಿತು. ಯಾಕೆ ಪ್ರಚಾರವನ್ನ ಈಗ ಪಡಿತಾ ಇದೆ? ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ನಳಂದಾ ಯೂನಿವರ್ಸಿಟಿಯ ವಿಶೇಷ ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡಿದ್ರು, ಅದನ್ನ ಲೋಕಾರ್ಪಣೆ ಮಾಡಿದ್ರು. ನಳಂದಾ ವಿಶ್ವವಿದ್ಯಾನಿಲಯದ ಈ ಕ್ಯಾಂಪಸ್ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಒಂದಷ್ಟು ಮಾತುಗಳನ್ನು ಆಡಿದರು. ನಳಂದಾ ಯೂನಿವರ್ಸಿಟಿಯ ಈ ಕ್ಯಾಂಪಸ್ನ ಉದ್ಘಾಟನೆ ಮುಖಾಂತರ ಭಾರತ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಭಾರತೀಯ ಜ್ಞಾನ ಪರಂಪರೆ ಏನಿದೆ ಅದನ್ನು ನಾವು ವಿಶ್ವದಲ್ಲಿ ಪಸರಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದ ಸುವರ್ಣ ಯುಗದ ಆರಂಭಕ್ಕೆ ಇದು ನಾಂದಿ ಹಾಡುತ್ತೆ. ಮುಂದಿನ ದಶಕದ ನಂತರದಲ್ಲಿ ಭಾರತ ಇಡೀ ವಿಶ್ವಕ್ಕೆ ವಿದ್ಯಾ ಕೇಂದ್ರವಾಗಿ ಮಾರ್ಪಾಟಾಗುವ ನಿಟ್ಟಿನಲ್ಲಿ ಈ ನಳಂದಾ ವಿಶ್ವವಿದ್ಯಾನಿಲಯದ ಈ ಕ್ಯಾಂಪಸ್ ಬಹಳ ಮಹತ್ವವಾದಂತಹ ಒಂದು ಕೊಡುಗೆಯನ್ನು ಕೊಡುತ್ತೆ ಅನ್ನುವಂಥ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇಷ್ಟೊಂದು ಭರವಸೆಯನ್ನ ಇಷ್ಟೊಂದು ವಿಶ್ವಾಸವನ್ನು ಹುಟ್ಟಿಸಿರುವಂತಹ ನಳಂದಾ ವಿಶ್ವವಿದ್ಯಾನಿಲಯ ಯಾಕೆ ಈ ಮಟ್ಟದ ಪ್ರಚಾರವನ್ನ ಈಗ ಪಡಿತಾ ಇದೆ? ಇವತ್ತು ಲೋಕಾರ್ಪಣೆಯಾದಂತಹ ನಳಂದಾ ಯೂನಿವರ್ಸಿಟಿಯ ಕ್ಯಾಂಪಸ್ ಒಟ್ಟಾರೆ 100 ಎಕರೆ ವಿಸ್ತೀರ್ಣದ್ದಾಗಿದೆ. ಸುಸಜ್ಜಿತವಾದ ಆಡಿಟೋರಿಯಂಗಳು, ಸುಮಾರು 200 ಕ್ಲಾಸ್ ರೂಮ್ಗಳು, ಜೊತೆಗೆ ಆಂಫಿ ಥಿಯೇಟರ್ಗಳು, ಮತ್ತೆ 1-2 ಸರೋವರಗಳು, ಅಲ್ಲಿ ಪಾರ್ಕ್ಗಳು, ಹೀಗೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನಕ್ಕೆ ಅನುಕೂಲವಾಗುವ ಹಾಗೆ ಬಳಸುವಂಥ ಎಲ್ಲ ರೀತಿಯ ಪರಿಕರಗಳು ಸಹ ಈ ಯೂನಿವರ್ಸಿಟಿಯಲ್ಲಿ ಸಿದ್ಧವಾಗಿದೆ. ವಿದ್ಯಾರ್ಥಿಗಳ ಆಗಮನಕ್ಕಾಗಿ ಕಾಯ್ತಾ ಇದೆ. ಈ ಯೂನಿವರ್ಸಿಟಿಯ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು 2 ಶಾಸ್ತ್ರಗಳ ಆಧಾರದ ಮೇಲೆ ಅಥವಾ 2 ವೈಜ್ಞಾನಿಕ ತಳಹದಿಯ ಮೇಲೆ. ಮೊದಲನೆಯದು ಭಾರತೀಯ ಪುರಾತನ ಜ್ಞಾನವಾದಂತಹ ವಾಸ್ತುಶಿಲ್ಪದ ಆಧಾರದ ಮೇಲೆ, ಎರಡನೇದು ಕಾರ್ಬನ್ ರಿಡಕ್ಷನ್ ಥಿಯರಿ ಆಧಾರದ ಮೇಲೆ. ಅಂದರೆ ಇಲ್ಲಿಯ ಯಾವ ವಸ್ತುವು ವೇಸ್ಟ್ ಅಲ್ಲ. ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದು ಎಲ್ಲವೂ ಸೋಲಾರ್ ಸಿಸ್ಟಮ್ನ ಆಧಾರದ ಮೇಲೆ ಇಲ್ಲಿ ಕಾರ್ಯಚಟುವಟಿಕೆಗಳು ನಡೆಯುತ್ತವೆ. ಎಲ್ಲವೂ ಸೋಲಾರ್ ಎನರ್ಜಿಯಿಂದ ಇಲ್ಲಿ ನಿಯಂತ್ರಿಸಲ್ಪಡುತ್ತೆ. ಹಾಗಾಗಿ ಇಲ್ಲಿ ವಾಟರ್ ರೀಸೈಕ್ಲಿಂಗ್ ವ್ಯವಸ್ಥೆ ಕೂಡ ಇದೆ. ನೀರನ್ನ ಅಲ್ಲಿಯೇ ಪಾರ್ಕ್ಗಳಿಗೆ ಬಳಸಲಾಗುತ್ತೆ. ಮತ್ತೆ ಇಲ್ಲಿ ಯಾವುದೇ ರೀತಿಯ ಪೆಟ್ರೋಲ್ ಅಥವಾ ಡೀಸೆಲ್ ಬಳಸಿ ಜನರೇಟರ್ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ಸೊ ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಕ್ಯಾಂಪಸ್ ಈ ನಳಂದಾ ಯೂನಿವರ್ಸಿಟಿ. ನಳಂದಾ ಯೂನಿವರ್ಸಿಟಿ ಅಂದ ತಕ್ಷಣ ನಾವು ನಮ್ಮ ಇತಿಹಾಸದ ಪುಟಗಳಿಗೆ ಹೋಗಬೇಕಾಗತ್ತೆ. ನಳಂದಾ ಯೂನಿವರ್ಸಿಟಿ ಬಹುಶಃ ನಾನು ನೀವು ಎಲ್ಲರೂ ನಮ್ಮ ಪಠ್ಯಪುಸ್ತಕದಲ್ಲಿ ಓದಿದ್ದೇವೆ. ನಳಂದಾ ವಿಶ್ವವಿದ್ಯಾನಿಲಯ ಒಂದು ಕಾಲದಲ್ಲಿ ಇಡೀ ಏಷ್ಯಾದ ವಿದ್ಯಾರ್ಥಿಗಳನ್ನು ತನ್ನತ್ತ ಆಕರ್ಷಿಸ್ತಾ ಇತ್ತು ಅನ್ನುವಂಥ ಮಾತನ್ನು ಪಾಠವನ್ನು ನಾವು ಕೇಳಿದ್ದೇವೆ ಮತ್ತು ಓದಿದ್ದೇವೆ. ಇದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಈಗಿನ ಬಿಹಾರ ಅಂದರೆ 3-4ನೇ ಶತಮಾನದ ಮಗಧ ದೇಶ, ಕುಮಾರಗುಪ್ತ ಅನ್ನುವಂತಹ ರಾಜ ಈ ನಳಂದಾ ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡಿದ. ಇಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು. 2,000 ಶಿಕ್ಷಕರಿದ್ದರು. ನಂಬೋದಕ್ಕೆ ಅಸಾಧ್ಯವಾದಂಥದ್ದು, ಆಯ್ತಾ? ಸೊ ಇಲ್ಲಿ ಏನೇನು ಕಲಿಸಲಾಗ್ತಾ ಇತ್ತು ಹಾಗಾದ್ರೆ? ಭಾರತೀಯ ತತ್ವಶಾಸ್ತ್ರದಿಂದ ಹಿಡಿದು, ವೇದಾಧ್ಯಯನದಿಂದ ಹಿಡಿದು, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ವಿಜ್ಞಾನ, ಔಷಧಶಾಸ್ತ್ರ, ಆರೋಗ್ಯ ಯಾವುದು ಇರಲಿಲ್ಲ. ಪುರಾತನ ಭಾರತದ ಪ್ರತಿಯೊಂದು ಜ್ಞಾನ ಸಂಪತ್ತನ್ನು ಸಹ ಇಲ್ಲಿ ವಿದ್ಯಾರ್ಥಿಗಳಿಗೆ ಹಂಚಲಾಗ್ತಾ ಇತ್ತು. ಸೊ ಆ ರೀತಿಯಲ್ಲಿ ಇದು ಇಡೀ ವಿಶ್ವದಲ್ಲಿ ಆಗಿನ ಕಾಲಕ್ಕೆ ಹೆಸರು ಮಾಡಿತ್ತು. ಬರೀ ಭಾರತ ಅಷ್ಟೇ ಅಲ್ಲ, ಜಪಾನ್, ಚೀನಾ, ಕೊರಿಯಾ, ಇಂಡೋನೇಷಿಯಾ, ಮಲೇಷಿಯಾ, ಹೀಗೆ ಈ ಭಾಗದ ಎಲ್ಲ ದೇಶಗಳ ವಿದ್ಯಾರ್ಥಿಗಳು ಇಲ್ಲಿ ಕಲಿಯೋದಕ್ಕೆ ಬರ್ತಾ ಇದ್ರು. ಅಂದರೆ ಲೆಕ್ಕ ಹಾಕೊಳ್ಳಿ, ಆಗ ನಳಂದಾ ವಿಶ್ವವಿದ್ಯಾನಿಲಯದ ಪ್ರಸಿದ್ಧಿ ಎಲ್ಲೆಲ್ಲಿಯವರೆಗೆ ಹರಡಿತ್ತು ಅನ್ನುವಂಥದ್ದನ್ನು. ಇಂಥ ನಳಂದಾ ವಿಶ್ವವಿದ್ಯಾನಿಲಯದಲ್ಲಿ ಎಂಥವರು ವಿದ್ಯಾರ್ಥಿಗಳಾಗಿದ್ದರು, ಎಂಥವರು ಪ್ರಾಧ್ಯಾಪಕರಾಗಿದ್ದರು ಗೊತ್ತಾ? ಆರ್ಯಭಟ ನೀವು ಕೇಳಿರ್ಬೋದು. ಭಾರತದ ಮೊಟ್ಟ ಮೊದಲ ಅಂತರಿಕ್ಷ ನೌಕೆಗೆ ಆರ್ಯಭಟನ ಹೆಸರನ್ನು ಇಟ್ಟಿದ್ದಾರೆ.
ಪುರಾತನ ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ ಖಗೋಳಶಾಸ್ತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಮಂಡಿಸಿದವನು. ಇಡೀ ವಿಶ್ವದ ಮೊಟ್ಟ ಮೊದಲ ಗಣಿತ ಶಾಸ್ತ್ರಜ್ಞಾನ ಅಂತ ಹೆಸರು ಪಡೆದವನು. ಇತ್ತೀಚಿನ ಆಧುನಿಕ ಮ್ಯಾಥಮೆಟಿಕ್ಸ್ ಅಂತ ನಾವು ಏನು ಓದ್ತೀವಿ, ಟ್ರಿಗ್ನಾಮೆಟ್ರಿ, ಆಗಿನ ಕಾಲಕ್ಕೆ ಶತಮಾನಗಳಷ್ಟು ಹಿಂದೆಯೇ ಅದನ್ನು ರಚಿಸಿದವನು. ಸ್ಕ್ವೇರ್ ರೂಟ್ ಅಂತ ನಾವೀಗೇನು ಪಾಠ ಕಲಿತೀವಿ ಅದನ್ನು ಆಗಲೇ ಲೆಕ್ಕ ಹಾಕಿದವನು. ಅಂಥ ಮಹಾನ್ ಮೇಧಾವಿ ಆರ್ಯಭಟ ಈ ನಳಂದಾ ವಿಶ್ವವಿದ್ಯಾನಿಲಯದ ಸ್ಟೂಡೆಂಟ್ ಆಗಿದ್ದ ಅಂದರೆ ಅದು ಒಂದು ಹೆಮ್ಮೆಯ ವಿಚಾರ. ಆತ ಸ್ಟೂಡೆಂಟ್ ಅಷ್ಟೇ ಅಲ್ಲ, ಅಂತಿಮವಾಗಿ ಸ್ಟೂಡೆಂಟ್ ನಂತರದಲ್ಲಿ ಆತನ ಈ ಎಲ್ಲ ಸಾಧನೆಗಳ ಪರಿಣಾಮವಾಗಿ ನಳಂದಾ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥನೂ ಆದ ಆರ್ಯಭಟ. ಅಂದರೆ ಈಗಿನ ಪದಗಳಲ್ಲಿ ನಾವು ಹೇಳೋದಾದರೆ ವೈಸ್ ಚಾನ್ಸಲರ್. ಅದರ ಜೊತೆಗೆ ನಾಗಾರ್ಜುನ ಅನ್ನುವಂಥ ಒಬ್ಬ ಮೇಧಾವಿ, ಬೌದ್ಧ ಧರ್ಮದ ವಿದ್ವಾಂಸ. ಈತನೂ ಕೂಡ ಈ ನಳಂದಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿದ್ದ, ನಂತರದಲ್ಲಿ ಪ್ರಾಧ್ಯಾಪಕನಾದ. ಹ್ಯೂಯೆನ್ ತ್ಸಾಂಗ್ ಚೀನಿ ಪ್ರವಾಸಿಗ. ಚೀನಾದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ಅಧ್ಯಯನ ಮಾಡುವಾಗ ಅವನಿಗೆ ಎಲ್ಲೋ ಕೆಲವು ಮಿಸ್ ಆಗಿದೆ ಅಂತ ಅನ್ನಿಸ್ತು. ಆಗ ಅದನ್ನು ಹುಡುಕಿಕೊಂಡು ಭಾರತಕ್ಕೆ ಬರ್ತಾನಾತ 6ನೇ ಶತಮಾನದಲ್ಲಿ. ಆಗ ಅವನಿಗೆ ಈ ನಳಂದಾ ವಿಶ್ವವಿದ್ಯಾನಿಲಯದ ಪರಿಚಯ ಆಗುತ್ತೆ, ಅಲ್ಲಿನ ಸಂಪರ್ಕ ಬೆಳೆಯುತ್ತೆ. ಇಲ್ಲಿನ ಅಪಾರವಾದ ಜ್ಞಾನ ಸಂಪತ್ತಿಗೆ ಅವನು ಮರಳಾಗ್ಬಿಡ್ತಾನೆ. ತಾನು ಬಂದ ಉದ್ದೇಶವನ್ನು ಮರೆತು ತಾನೂ ಸಹ ಇಲ್ಲಿ ಸ್ಟೂಡೆಂಟ್ ಆಗಿ ಸೇರ್ಕೊಂಡ್ಬಿಡ್ತಾನೆ. ಭಾರತೀಯ ಪುರಾತನ ವಿಜ್ಞಾನ, ಪ್ರಾಚೀನ ವಿಜ್ಞಾನ, ಆಯುರ್ವೇದ, ಯೋಗ, ಈ ಥರದಕ್ಕೆಲ್ಲ ಅವನು ಆಸಕ್ತಿ ಬೆಳೆಸ್ಕೊತಾನೆ. ಇಲ್ಲಿ ಆತ ಸ್ಟೂಡೆಂಟ್ ಆಗಿ ಈ ಹಲವಾರು ವಿದ್ಯೆಗಳನ್ನು ಕಲಿತಾನೆ. ವಿಶೇಷ ಅಂತಂದರೆ ಆತ ಇಲ್ಲಿ ಪ್ರಾಧ್ಯಾಪಕನಾಗಿಯೂ ಕೆಲಸ ಮಾಡ್ತಾನೆ. ಭಾರತಕ್ಕೆ ಭೇಟಿ ನೀಡಿದ, ಶತಮಾನಗಳಷ್ಟು ಹಿಂದೆ ಭಾರತಕ್ಕೆ ಭೇಟಿ ನೀಡಿದಂಥ ಮೊಟ್ಟ ಮೊದಲ ಪ್ರವಾಸಿಗ ಅನ್ನುವಂಥ ಖ್ಯಾತಿ ಆತನದು, ಹ್ಯೂಯೆನ್ ತ್ಸಾಂಗ್. ಆತ ತನ್ನ ಪ್ರವಾಸ ಕಥನದಲ್ಲಿ ಈ ಬಗ್ಗೆ ಬರೀತಾನೆ. ನಳಂದಾ ವಿಶ್ವವಿದ್ಯಾನಿಲಯದ ವೈಭವೋಪೇತ ದಿನಗಳನ್ನು ನೆನಪಿಸಿಕೊಳ್ತಾನೆ. ಇಂಥ ನಳಂದಾ ವಿಶ್ವವಿದ್ಯಾನಿಲಯ 426ನೇ ಇಸ್ವಿಯಲ್ಲಿ 426 AD ಕುಮಾರಗುಪ್ತ ಸ್ಥಾಪಿಸಿದ ದಿನದಿಂದ ವೈಭವೋಪೇತವಾಗಿ ಇಡೀ ವಿಶ್ವಕ್ಕೆ ತನ್ನ ಜ್ಞಾನವನ್ನು ಹರಡೋದ್ರಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇತ್ತು. 6ನೇ ಶತಮಾನ ಅಂತೂ ನಳಂದಾ ವಿಶ್ವವಿದ್ಯಾನಿಲಯಕ್ಕೆ ಉತ್ತುಂಗದ ಕಾಲ. ಆ ರೀತಿಯ ಉತ್ತುಂಗದಲ್ಲಿದ್ದಂತಹ ನಳಂದಾ ವಿಶ್ವವಿದ್ಯಾನಿಲಯದ ಮೇಲೆ ಭಾರತದ ಮೇಲೆ ದಾಳಿ ಮಾಡಿದಂತಹ ಆಕ್ರಮಣಕಾರರ ಕಣ್ಣು ಬಿದ್ದಿತ್ತು. ದೆಹಲಿ ಸುಲ್ತಾನ ಬಖ್ತಿಯಾರ್ ಖಿಲ್ಜಿ ನಳಂದಾ ವಿಶ್ವವಿದ್ಯಾನಿಲಯದ ಮೇಲೆ ದಾಳಿ ಮಾಡಿದ್ದ. ಇಡೀ ನಳಂದಾ ವಿಶ್ವವಿದ್ಯಾನಿಲಯ ಧ್ವಂಸವಾಗಿ ಹೋಯಿತು. ಅವರ ಉದ್ದೇಶ ಭಾರತೀಯ ಪರಂಪರೆಯನ್ನ ಮುಂದಿನ ಪೀಳಿಗೆಯವರು ಜ್ಞಾಪಿಸಿಕೊಳ್ಳಬಾರದು, ನೆನಪಿಸಿಕೊಳ್ಳಬಾರದು. ಇಲ್ಲಿನ ಸನಾತನ ಧರ್ಮದ ಪಳೆಯುಳಿಕೆಗಳು ಉಳಿಬಾರದು. ಸೊ ಬಖ್ತಿಯಾರ್ ಖಿಲ್ಜಿಯ ಸೇನೆ ನಳಂದಾ ವಿಶ್ವವಿದ್ಯಾನಿಲಯದ ಲೈಬ್ರರಿಗೆ ಬೆಂಕಿ ಇಡ್ತು. ದಾಖಲೆಗಳ ಪ್ರಕಾರ ಆ ಲೈಬ್ರರಿ 6 ತಿಂಗಳ ಕಾಲ ಧಗಧಗನೆ ಹತ್ತಿ ಉರಿತು. ಲೆಕ್ಕ ಹಾಕೊಳ್ಳಿ ಇನ್ನು ಯಾವ ಮಟ್ಟದ ಲೈಬ್ರರಿ ಆಗಿನ ಕಾಲಕ್ಕೆ ಭಾರತೀಯ ಪಂಡಿತರು ನಿರ್ಮಿಸಿದ್ರು ಅನ್ನೋದನ್ನು. ಅಂಥ ನಳಂದಾ ವಿಶ್ವವಿದ್ಯಾನಿಲಯ ಮತ್ತೆ ಪುನಶ್ಚೇತನಗೊಳ್ಳಬೇಕು ಅನ್ನುವಂಥದ್ದು ಕೋಟ್ಯಂತರ ಭಾರತೀಯರ ನಿರೀಕ್ಷೆಯಾಗಿತ್ತು. ಇಲ್ಲಿನ ಲೈಬ್ರರಿ ಸುಮಾರು 9 ಮಿಲಿಯನ್ ಹಸ್ತಪ್ರತಿಗಳು, ಅಂದರೆ ಸುಮಾರು 90 ಲಕ್ಷ ಅಥವಾ ಹತ್ತಿರ 1 ಕೋಟಿಯಷ್ಟು ಹಸ್ತಪ್ರತಿಗಳು ಈ ಲೈಬ್ರರಿಯಲ್ಲಿ ಇದ್ವು. ಅಂದರೆ ಈಗಿನ ಕಾಲಕ್ಕೆ ನಂಬೋದಕ್ಕೆ ಅಸಾಧ್ಯ. ಅದು ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು? ಆಯುರ್ವೇದ, ಯೋಗಶಾಸ್ತ್ರ, ಖಗೋಳಶಾಸ್ತ್ರ, ಅಂತರಿಕ್ಷ ವಿಜ್ಞಾನ, ಗಣಿತಶಾಸ್ತ್ರ. ಸೊ ಇಂಥ ವಿಚಾರಗಳು ಇಲ್ಲ ಅನ್ನೋ ಹಾಗಿಲ್ಲ. ಭಾರತೀಯ ಪ್ರಾಚೀನ ಋಷಿಮನಿಗಳು ಕಂಡುಕೊಂಡಂತಹ ವೈಜ್ಞಾನಿಕ ಇನ್ವೆನ್ಷನ್ಸ್ ಏನಿದೆ ಅವೆಲ್ಲವುಗಳು ಸಹ ನಳಂದಾ ವಿಶ್ವವಿದ್ಯಾನಿಲಯದಲ್ಲಿ ಇತ್ತು. ಇಂಥ ಅಪಾರವಾದ ಜ್ಞಾನ ಸಂಪತ್ತು ನಮ್ಮದಾಗಿತ್ತು ಅನ್ನುವಂಥದ್ದೇ ನಮಗೆ ಗೊತ್ತಿಲ್ಲ. ಬ್ರಿಟಿಷರ ಕುತಂತ್ರದಿಂದ ಅಥವಾ ಯುರೋಪಿಯನ್ನರ ಕುತಂತ್ರದಿಂದ ನಮ್ಮ ಭಾರತ, ನಮ್ಮ ಪ್ರಾಚೀನ ಭಾರತ ಇಷ್ಟೊಂದು ಜ್ಞಾನ ಸಂಪತ್ ಭರಿತವಾಗಿತ್ತು ಅನ್ನೋದನ್ನೇ ನಾವು ತಿಳ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮಿಂದ ಮುಚ್ಚಿಟ್ಬಿಟ್ರು ಯುರೋಪಿಯನ್ನರು. ಈಗ ಮತ್ತೆ ನಳಂದಾ ವಿಶ್ವವಿದ್ಯಾನಿಲಯದ ಹೆಸರಿನಲ್ಲೇ ನಳಂದಾ ಯೂನಿವರ್ಸಿಟಿ ಈಗ ಆಧುನಿಕ ಭಾರತದಲ್ಲಿ ಮತ್ತೆ ತಲೆ ಎತ್ತುತ್ತಾ ಇದೆ. ಮತ್ತೆ ಭಾರತದ ಪ್ರಾಚೀನ ಪರಂಪರೆಯ, ಭಾರತದ ಪ್ರಾಚೀನ ಜ್ಞಾನ ಸಂಪತ್ತು ಇಡೀ ವಿಶ್ವದ ಒಳಿತಿಗಾಗಿ ಈ ಜ್ಞಾನ ಸಂಪತ್ತು ಬಳಕೆ ಆಗಬೇಕು ಅನ್ನುವಂಥ ಮಾತನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು.
ಹಾಗಾಗಿ ನಳಂದಾ ಯೂನಿವರ್ಸಿಟಿಯ ಪುನಶ್ಚೇತನ ಈಗ ಆಗಿದೆ. ಆಧುನಿಕ ಭಾರತದಲ್ಲಿ ಮೊದಲು ನಳಂದಾ ವಿಶ್ವವಿದ್ಯಾನಿಲಯದ ಪುನಶ್ಚೇತನ ಆಗಬೇಕು ಅಂತ ಸಲಹೆ ಕೊಟ್ಟವರು ಮಾಜಿ ರಾಷ್ಟ್ರಪತಿಗಳಾದಂತಹ ಅಬ್ದುಲ್ ಕಲಾಂ ಅವರು. ಅವರ ಸೂಚನೆಯ ನಂತರ ನಳಂದಾ ವಿಶ್ವವಿದ್ಯಾನಿಲಯವನ್ನು ಮತ್ತೆ ಪುನಶ್ಚೇತನಗೊಳಿಸುವಂತಹ ಕಾರ್ಯ ಆರಂಭ ಆಯಿತು. ಇದು ನಾವು ಆಧುನಿಕ ಭಾರತದಲ್ಲಿ ನಾವು ಆಕ್ಸ್ಫರ್ಡ್ನಿಂದ ಓದ್ಕೊಂಡು ಬಂದಿದ್ದೀವಿ, ಕೇಂಬ್ರಿಡ್ಜ್ನಿಂದ ಓದ್ಕೊಂಡು ಬಂದಿದ್ದೀವಿ ಅನ್ನುವಂಥ ಮಾತುಗಳನ್ನು ಬಹಳಷ್ಟು ಜನ ಆಡ್ತಾರೆ, ಮತ್ತು ಅದು ವಾಸ್ತವ ಕೂಡ. ಆದರೆ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಗಳು 11ನೇ ಶತಮಾನಕ್ಕೆ ಸೇರಿದಂಥವು. ಇದು ಅದಕ್ಕಿಂತಲೂ 6 ಶತಮಾನಗಳಷ್ಟು ಹಿಂದೆಯೇ ಇಂಥ ಒಂದು ಅದ್ಭುತವಾದಂಥ ಯೂನಿವರ್ಸಿಟಿ ಭಾರತದಲ್ಲಿತ್ತು. ಜಗತ್ತಿನ ಮೊಟ್ಟ ಮೊದಲ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಅನ್ನುವಂಥ ಖ್ಯಾತಿ ನಳಂದಾ ವಿಶ್ವವಿದ್ಯಾನಿಲಯಕ್ಕಿತ್ತು. ಆ ಅದ್ಭುತವಾದ ನಳಂದಾ ವಿಶ್ವವಿದ್ಯಾನಿಲಯ ಮತ್ತೆ ಆಧುನಿಕ ರೂಪದಲ್ಲಿ ಈಗ ಮತ್ತೆ ತಲೆ ಎತ್ತುತ್ತಾ ಇದೆ. ಮತ್ತೆ ಭಾರತದ ಜ್ಞಾನ ಸಂಪತ್ತು ವಿಶ್ವದಲ್ಲಿ ಹರಡೋದಕ್ಕೆ, ಮತ್ತು ಇಡೀ ಭಾರತ ಈ ಆಧುನಿಕ ಜಗತ್ತಿನ ಒಂದು ಪ್ರಮುಖ ವಿದ್ಯಾ ಕೇಂದ್ರ ಆಗೋದಕ್ಕೆ ಇದು ಮುನ್ನಡಿಯನ್ನು ಬರೆಯುತ್ತೆ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿ ಹೇಳಿದ್ದಾರೆ. ಈ ಮಾತು ನಿಜವಾಗುತ್ತೆ ಅನ್ನುವಂಥ ವಿಶ್ವಾಸ ಕೋಟ್ಯಂತರ ಭಾರತೀಯರದ್ದು.